ಹಲೋ ಹಲೋ ಕೇಳಿಸ್ತಾ ಇದೆಯಾ? ಶೆಟ್ಲಾಗಿರ್ತಕ್ಕಂಥ ಲೋಫರ್ ಮಾಧ್ಯಮಗಳೇ ಕೇಳಿಸ್ತಾ? ಧರ್ಮಸ್ಥಳದ ನಕಲಿ ದೇವಮಾನವನ ಅಂಧ ಭಕ್ತರೇ ಕೇಳಿಸ್ತಾ ಇದೆಯಾ? ಗಿರೀಶ್ ಮಟ್ಟಣ್ಣನವರನ್ನು ತಿಹಾರ್ ಜೈಲಿಗೆ ಕಳಿಸಿಬಿಟ್ರು SIT ಅಧಿಕಾರಿಗಳು. ಬೇಡಿ ವೈರು ಹಗ್ಗ ಎಲ್ಲ ಹಾಕ್ಕೊಂಡು ಬಿಕ್ಕೊಂಡು ತಗೊಂಡೋಗಿ ತಿಹಾರ್ ಜೈಲಿಗೆ ಕಳಿಸಿಬಿಟ್ರು. ಲೋಫರ್ಗಳ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಪ್ರಸಾರ ಮಾಡಂಗಿದ್ರೆ ಮಾಡಿ, ಇಲ್ಲ ಮುಚ್ಕೊಂಡು ಮಲ್ಕೊಳ್ಳಿ. ಲೋಫರ್ ಮಾಧ್ಯಮಗಳೇ, ನಿಮಗೆ ಇದೇ ಥರನೇ ಬೈಬೇಕು. ಸೌಜನ್ಯಳಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ನಿಮ್ಮ ಮಾಧ್ಯಮಗಳು ಗಿರೀಶ್ ಮಟ್ಟಣ್ಣನವರವರಿಗೆ ನೋಟಿಸ್ ಕೊಟ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಬುರುಡೆ ಗ್ಯಾಂಗಿನ ಸದಸ್ಯ ಅರೆಸ್ಟು, ಹೀಗೆ ಹಾಗೆ. ಲೋಫರ್ಗಳ ಸತ್ಯತೆಯನ್ನು ತಿಳ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು ದೊಡ್ಡ ಬೆಳವಣಿಗೆ SIT ತಂಡದಿಂದ ಆಗಿದೆಯೋ ಅಥವಾ ಧರ್ಮಸ್ಥಳದ ಕಾಮಣ್ಣನ ಕಡೆಯವರಿಂದ ಆಗಿದೆ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೋಡಿ, ಸೌಜನ್ಯಳ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಅವರ ತಾಯಿ ಹಾಕಿರ್ತಕ್ಕಂಥ ಅರ್ಜಿನ ತಗೊಂಡು ಯದ್ವಾ ತದ್ವಾ ಸರ್ಕಾರಕ್ಕೂ ಮತ್ತು CBI ಅಧಿಕಾರಿಗಳಿಗೂ ಸರ್ಕಾರದ ವಕೀಲರಿಗೆ ತರಾಟೆಗೆ ತೆಗೆದುಕೊಂಡಿತ್ತು. ಇದ್ರ ಬಗ್ಗೆ ಎಲ್ಲನ ಪ್ರಸಾರ ಮಾಡಿದರೆ ಅವರು ಪ್ರಸಾರ ಮಾಡಲ್ಲ. ಯಾಕೆ ಹೇಳಿ? ಧರ್ಮಸ್ಥಳದ ನಕಲಿ ದೇವಮಾನವ ಪ್ರಸಾದ ಕೊಟ್ಟ ಮೇಲೆ ಇವ್ರ್ಯಾಕೆ ಪ್ರಸಾರ ಮಾಡ್ತಾರೆ? ಅದ್ರ ಬಗ್ಗೆ ಎಲ್ಲಿ ಮಾತನಾಡೋದೇ ಇಲ್ಲ. SIT ಬಗ್ಗೆ ಇನ್ನೇನು ಧ್ವನಿ ಎತ್ತಲ್ಲ, ಬಿಡಿ, ಧ್ವನಿ ಎತ್ತಲ್ಲ ಇವರು ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಬಂದು ಫೇಸ್ಬುಕ್ಕಲ್ಲೂ ಮತ್ತು ಎಪಿಸೋಡ್ ಮೇಲೆ ಎಪಿಸೋಡ್ಗಳು ಈ ಲೋಫರ್ ಮಾಧ್ಯಮಗಳು, ಕೆಲವೊಂದು ಲೋಫರ್ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳ ನಿಜ ಬಣ್ಣ ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ ಸ್ನೇಹಿತರೆ? ನೋಡಿ, ಧರ್ಮಸ್ಥಳದ SIT ತನಿಖೆ ಅಧಿಕಾರಿಗಳಿಂದ ಗಿರೀಶ್ ಮಟ್ಟಣ್ಣನವರಿಗೆ, ಅದು ಗಿರೀಶ್ ಮಟ್ಟಣ್ಣ ಸಮೇತ ಅಂಬೋದಿಲ್ಲ, ಬುರುಡೆ ಗ್ಯಾಂಗಿನ ಸದಸ್ಯ ಗಿರೀಶ್ ಮಟ್ಟಣ್ಣನಿಗೆ ನೋಟಿಸ್. ಅವರು ಬೆಳಿಗ್ಗೆ 10-11 ಗಂಟೆಗೆ ಅಲ್ಲಿಗೆ ಹೋಗ್ದಿದ್ರೆ ಅರೆಸ್ಟ್ ಮಾಡಿಬಿಡ್ತಾರಂತೆ, ಹಂಗೆ ಮಾಡಿಬಿಡ್ತಾರಂತೆ, ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇವರೇ ಷಡ್ಯಂತ್ರ ಮಾಡಿರೋದು, ಬುರುಡೆ ಗ್ಯಾಂಗಿನ ಲೀಡರ್ ಇವರು, ಹಾಗೆ ಹೀಗೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನೋಡಿಬಿಟ್ರೆ ಏನೋ ಇವರು ತಗೊಂಡೋಗಿ ತಿಹಾರ್ ಜೈಲಿಗೆ ಅಥವಾ ಅಂಡಮಾನ್ ಜೈಲಿಗೆ ಹಾಕ್ತಾರೆ, ಜೈಲಿಗೆ ಅಥವಾ ಅಂಡಮಾನ್ ಜೈಲಿಗೆ ಏನಾದರೂ ಕಳಿಸ್ತಾರೋ ಅಥವಾ ಬಿಡ್ತಾರೋ ಎಂಬುದ್ರ ಬಗ್ಗೆ ಕುತೂಹಲ ಮೂಡ್ಬೇಕು ಜನಗಳಿಗೆ. ಯಾವ ಥರ ಸುದ್ದಿ ಮಾಡ್ತಾರೆ, ಏನು ಹೇಳ್ಬೇಕ್ರಿ? ಅದೇ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ 3 ನೋಟಿಸ್ ಬಂದಿದ್ವು. ಏನೋ ಪ್ರಸಾರ ಮಾಡಿದ್ರಾ? ಮಾಡಲ್ಲ ರೀ, ಮಾಡಲ್ಲ. ಇಂಥ ಮೀಡಿಯಾಗಳು ನಮಗೆ ಬೇಕಾ ಹೇಳಿ? ಏನಾದರೂ ಮಾತಾಡಿದ್ರೆ ಸಾಕು, ಬುರುಡೆ ಗ್ಯಾಂಗ್ನವರು. ಈ ಲೋಫರ್ ಮಾಧ್ಯಮಗಳಿಗೆ ಏನು ಹೇಳಬೇಕು ಹೇಳಿ? ಕಾಮೆಂಟ್ ಮಾಡಿ, ಸುಮ್ಮನೆ ಕೂತ್ಕೊಂಡು ನೋಡೋಕೆ ಹೋಗ್ಬಿಡಿ, ದಯವಿಟ್ಟು ಕಾಮೆಂಟ್ ಮಾಡಿ. ಅದೇ ಗಿರೀಶ್ ಮಟ್ಟಣ್ಣನನ್ನು ಬಿಟ್ಟು ಧರ್ಮಸ್ಥಳದ ನಕಲಿ ದೇವಮಾನವನ ಕಡೆಯವರ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನು ಸಮೇತ ಕರೆದಿದ್ದರು. ಎದ್ರ ಬಗ್ಗೆ? ಬಾಂಗ್ಲೆಗುಡ್ಡದಲ್ಲಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ, ಧರ್ಮಸ್ಥಳದಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕ್ಲಾರಿಫಿಕೇಷನ್, ಎಂಕ್ವರಿಗೆ. ಗಿರೀಶ್ ಮಟ್ಟಣ್ಣನನ್ನು ಎಂಕ್ವರಿಗೆಲ್ಲ ಕರೆದಿದ್ದು, ಗಿರೀಶ್ ಮಟ್ಟಣ್ಣನನ್ನು ಎಂಕ್ವರಿಗೆಲ್ಲ ಕರೆದಿದ್ದು. ಅರ್ಥ ಮಾಡ್ಕೊಳ್ಳಿ, ಡಬಲ್ ಸರಿ ಹೇಳ್ತಾ ಇದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅವರ ಮೊಬೈಲಲ್ಲಿರ್ತಕ್ಕಂಥ ಕೆಲವೊಂದು ಸಾಕ್ಷಿಗಳನ್ನು ನೀವು ಯಾವಾಗ ಕೇಳ್ತಿರೋ ಅವಾಗ ನಾನು ಕೊಡೋಕ್ಕೆ ರೆಡಿ ಇದ್ದೆ. 5 ತಿಂಗಳುಗಳ ಹಿಂದೆ ಅವ್ರನ್ನ ಎಂಕ್ವೈರಿ ಮಾಡಿರಲ್ಲ, ಆ ಟೈಮಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಇವಾಗ ಬೇಡ, ಬೇಕಾದನ್ನು ತಗೊತೀವಿ ಅಂತೇಳಿದ್ರು ಅವರು. ಅದನ್ನ ತೊಗೊಂಡಿರ್ತಕ್ಕಂಥದ್ದು ಎದಕ್ಕೆ ಹೋದ್ರು, ಎದಕ್ಕೆ ಬಿಟ್ಟರು, ಏನು ಕೇಳಂಗಿಲ್ಲ ರೀ. ನೋಟಿಸ್ ಹೋಗೈತಾ, ಅಪಪ್ರಚಾರ ಮಾಡಲೇಬೇಕು, ಮಾಡ್ತಾಯಿದ್ದಾರೆ. ಅವ್ರಿಗೊಂಥರ ಹಬ್ಬ. ಯಾಕೇಳಿ? ಧರ್ಮಸ್ಥಳದ ನಕಲಿ ದೇವಮಾನವ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತಾನೋ ಬಿಡ್ತಾನೋ ನಮಗಂತೂ ಗೊತ್ತಿಲ್ಲ. ಇದರಿಂದ ನಿಮಗೇನು ಅನಿಸುತ್ತೆ? ಕೊಡ್ತಾನ ಅನಿಸುತ್ತಾ? ಇಲ್ಲ. ಕೊಡ್ತಾನ ಕೊಡಲ್ವಾ ಹೇಳಿ ಸ್ನೇಹಿತರೆ? ಏನ್ರಿ ಮಾಡೋದು? ಒಂದು ಸೈಡ್ ಇರಬಾರ್ದು ರೀ ಮಾಧ್ಯಮದವರು, ಯಾವತ್ತಿಗೂ 2 ಸೈಡ್ ಇರಬೇಕು. ಏನಾಗಿದೆ, ಏನು ಬಿಟ್ಟಿದೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಸತ್ಯತೆಯನ್ನು ಜನಗಳ ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು. ಅದು ಮಾಡ್ತಾ ಇಲ್ಲ.
ಇದ್ರ ಬಗ್ಗೆ ಯಾವ ರಾಜಕಾರಣಿಗಳು ಸಮೇತ ಪ್ರಶ್ನೆ ಮಾಡ್ತಿಲ್ಲ. ಯಾಕೆ ಹೇಳಿ, 3 ಪಕ್ಷದ ರಾಜಕಾರಣಿಗಳು ಇದರಲ್ಲಿ ಮಿಂಗಲ್ ಆಗಿದ್ದಾರೋ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಅಲ್ಲಿ ಬೇಜಾರು ನಡೆದಿದೆ ರೀ, ಧರ್ಮಸ್ಥಳದಲ್ಲಿ 1-2 ಅಲ್ಲ, ಬೇಜಾರು ನಡೆದಿದೆ. ಇದ್ರ ಬಗ್ಗೆ ಯಾರನ್ನ ಬಿತ್ತರಿಸ್ತಾರ? ಉಗ್ರಪ್ಪನ ವರದಿಯನ್ನು ಯಾರಾದರೂ ತೋರಿಸ್ತಾರ? ಈ ಟೈಮಲ್ಲಿ ತೋರಿಸಲ್ಲ ರೀ. ಅವ್ರಿಗೆ ಕೆಲಸ ಬೊಕ್ಕಡಿ ಏನಿದೆ? ಏನೇನಿಲ್ಲ, ಬರೀ ಏನೋ ಬುರುಡೆ ಗ್ಯಾಂಗ್ನವ್ರನ್ನ ಅನಾವರಣ ಮಾಡಬೇಕು, ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸ್ಬೇಕು, ಇವ್ರ ಬಗ್ಗೆ ಕೆಟ್ಟದಾಗಿ ತೋರಿಸಿ ಇನ್ನೂ ಯಾರಾದರೂ ಹೋರಾಟಗಾರರು ಅಥವಾ ನಮ್ಮಂಥ ಯೂಟ್ಯೂಬರ್ಸು ಅಥವಾ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಸೌಜನ್ಯ ಹೋರಾಟಕ್ಕೆ ಬರಬಾರ್ದು ಎಂಬ ಉದ್ದೇಶದಿಂದ, ದುರುದ್ದೇಶದಿಂದ ಈ ಥರ ಮಾಡ್ತಕ್ಕಂಥದ್ದು. ನಾವಂತೂ ಇದರಲ್ಲಿ 1 ವರ್ಷ ಆಯಿತು ಸೌಜನ್ಯ ಹೋರಾಟಕ್ಕೆ ನಿಂತು. ಅಲ್ಲಿ ಏನು ನಡೀತಾ ಇದೆ, ಏನು ಎತ್ತ ಎಂಬುದ್ರ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಗೊತ್ತು. ಹಾಗಾಗಿ ನಮಗೆ ಇದೆಲ್ಲ ಬುರುಡೆ ಗೊತ್ತು. ಅವ್ರೇನು ಬುರುಡೆ ಅಂತ ನಮ್ಮಂತರಲ್ಲ, ಬುರುಡೆ ಬಿಡ್ತಕ್ಕಂಥದ್ದು ಅವ್ರಂಬೋದು ನಮಗೆ ಗೊತ್ತು. ಅದಕ್ಕೋಸ್ಕರನೇ ಹಿಗ್ಗದೆ ಕುಗ್ಗದೆ ಜಗ್ಗದೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಹೇಳಿದ್ರೆ ನೀವು ನಂಬಲ್ಲ ಅಥವಾ ನೀವು ಬುರುಡೆ ಬಿಡ್ತಾಯಿದ್ರಿ ಅಂದ್ಕೋಬೋದು. ಅದೇ ಗಿರೀಶ್ ಮಠಣ್ಣನವರು ಹೇಳಿರ್ತಕ್ಕಂಥ ವಿಡಿಯೋ ಇಲ್ಲಿ ಬರುತ್ತೆ, ಅದು ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ. ನಿನ್ನೆ SIT ತಂಡದ ತನಿಖೆ ಅಧಿಕಾರಿಗಳು ಇವರನ್ನು ಯಾಕೆ ಕರೆಸಿದ್ರು, ಯಾಕೆ ಬಿಟ್ಟಿದ್ರು ಎಂಬುದರ ಬಗ್ಗೆ ಅವರು ಹೇಳ್ತಾರೆ. ಅರ್ಥ ಆಯ್ತಾ? ಲಾಸ್ಟಿಗೆ ಆಗ್ತಿದೆ ಆ ವಿಡಿಯೋ, ದಯವಿಟ್ಟು ನೋಡಿ ಸ್ನೇಹಿತರೆ. ಬಾಂಗ್ಲೆಗುಡ್ಡದಲ್ಲಿ 100 ಮೂಳೆಗಳು, 7-8 ಶವಗಳು ಸಿಕ್ಕಿದ್ವಲ್ಲ, ಇದ್ರ ಬಗ್ಗೆ FSL ರಿಪೋರ್ಟ್ ಬಂದಿದೆ. ಇದ್ರ ಬಗ್ಗೆ ಈ ಮಾಧ್ಯಮಗಳು ಏನಾದರೂ ಪ್ರಸಾರ ಮಾಡ್ತಾವ? ಅಂದರೆ ಧರ್ಮಸ್ಥಳದ ಕಾಮಣ್ಣನ ಏಸಿಗೆ ಪ್ರಸಾದ ಏನು ಬೇಕಾದ್ರೂ ತಿಳ್ಕೊಳ್ಳಿ ಅಂತ ತಿಂದಿರತಕ್ಕಂಥ ಲೋಫರ್ ಮಾಧ್ಯಮಗಳು, ಪವರ್ TV ಇರ್ಬೋದು, ಆರ್ ಕನ್ನಡ ಇರ್ಬೋದು, ಮತ್ತು ಯಾವೋ ಇದ್ದಾವೆ, ಆ ನ್ಯೂಸಲ್ಲಿ ಏನಾದರೂ ಪ್ರಸಾರ ಆಗುತ್ತಾ? ಆಗೋದೇ ಇಲ್ಲ. ತನಿಖೆ ರಿಪೋರ್ಟ್ ಬರಲಿ, ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಈಗ ಬಂದಿದೆಯಲ್ಲ, ಪ್ರಸಾರ ಮಾಡಿ ಮತ್ತು ನೋಡೋಣ. ಮಾಡಲ್ಲ. ಯಾಕೆ ಮಾಡ್ತಾರೆ? ಬೇಕಾಗಿಲ್ಲ ರೀ, ಇವರಿಗೆ ನ್ಯಾಯ ಬೇಕಾಗಿಲ್ಲ. ಅವ್ರು ನಿಂತ್ಕೊಂಡಿರ್ತಕ್ಕಂಥದ್ದೇ ನ್ಯಾಯದ ಪರ ನಿಂತ್ಕೊಳ್ಳೋದು ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ನಿಂತ್ಕೋಬೋದಂಗೆ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಅವ್ರದ್ದು ಎಷ್ಟು ತಪ್ಪಿದೆಯೋ, ಅವರ ಓನರ್ಗಳದ್ದು ಎಷ್ಟು ತಪ್ಪಿದೆಯೋ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಯಾಂಕರ್ಗಳೇನು ಮಾಡೋಕ್ಕಾಗುತ್ತೆ? ಓನರ್ ಹೇಳುವಂಥ ಕೆಲಸ ಯಾಂಕರ್ಗಳು ಮಾಡ್ತಾರೆ. ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ನೋಡಿ, ಬಾಂಗ್ಲೆಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮಾನವನ ಅಸ್ಥಿ ಪಂಜರಗಳನ್ನು FSLಗೆ ಕಳಿಸಿ ನಂತರ ಬಂದಿರತಕ್ಕಂಥ ರಿಪೋರ್ಟಲ್ಲಿ ಸ್ಫೋಟಕ ಸತ್ಯಗಳಿವೆ. ಅಂದರೆ ಅವ್ರ ಮೇಲೆ ಅತ್ಯಾಚಾರನೋ ಅಥವಾ ಅನಾಚಾರನೋ, ಒಟ್ಟಿನ ಅವ್ರ ಮೇಲೆ ದೌರ್ಜನ್ಯ ಮಾಡಿನೇ ಅವ್ರನ್ನ ಸಾಯಿಸಿರ್ತಕ್ಕಂಥದ್ದು. ಅವರು ನ್ಯಾಚುರಲ್ಲಾಗಿ ಸತ್ತಿಲ್ಲ. ಅದು ಒಂದು ಯಾವುದೋ ರಿಸರ್ವ್ ಫಾರೆಸ್ಟ್, ಆ ಜಾಗ ರಿಸರ್ವ್ ಫಾರೆಸ್ಟಲ್ಲಿ ಈ ಥರ ಸ್ಮಶಾನ ಅಲ್ಲ ರೀ, ಅದು ರಿಜಿಸ್ಟ್ನಲ್ಲಿ ಅರಣ್ಯ ಅಡವಿಯಲ್ಲಿ ಈ ಥರ ಸಾಯ್ತಕ್ಕಂಥದ್ದು. ಅದು ಸಾಯ್ತಕ್ಕಂಥದ್ದಲ್ಲ, ಸಾಯಿಸಿ ಅಲ್ಲಿ ತಗೊಂಬಂದು ಹಾಕಿರ್ತಕ್ಕಂಥದ್ದು. ಅದು FSL ರಿಪೋರ್ಟಿಂದ ಗೊತ್ತಾಗಿದೆ ಅಧಿಕಾರಿಗಳಿಗೆ. ಒಂದು 15 ಪುಟಗಳ ವರದಿಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸಮೇತ ಕೊಟ್ಟಿದ್ದರು. ಅವರಿನ ಮೀನಮೇಷ ಎಣಿಸ್ತಾ ಇದ್ದಾರೆ. ಅವರು ಸರ್ಕಾರನ ಕೇಳಬೇಕಲ್ಲ, ಸರ್ಕಾರದವ್ರು ಪರ್ಮಿಷನ್ ಕೊಡ್ತಾರೋ ಮುಂದಿನ ತನಿಖೆಗೆ ಏನಾಗುತ್ತೋ ಗೊತ್ತಿಲ್ಲ. ಮೋಹಂತಿ ಸಾಹೇಬರು SIT ತಂಡದ ಪ್ರಮುಖರು ಆಗಿರ್ತಕ್ಕಂಥ ಮೋಹಂತಿ ಸಾಹೇಬರು ಈಗ ಬೆಳ್ತಂಗಡಿಗೆ ಬರ್ತಾರೆ, ಮಂಗಳೂರಿಗೆ ಬರ್ತಾರೆ ಅಂತ ನ್ಯೂಸ್ ಇತ್ತು ಬೇಲಾರ್ ಪೋಸ್ಟ್ ಮುಖಾಂತರ. ಅದು ಇವತ್ತು ಗೊತ್ತಾಯಿತು, ಬಂದಿದ್ದಾರಂತೆ, ಬಂದು ತನಿಖೆ ಮಾಡ್ತಾರಂತೆ. ನೋಡಿ ಸ್ನೇಹಿತರೆ, ನೀವೇನನ್ನ ಅಂದ್ಕೊಳ್ಳಿ, ಏನನ್ನ ಬಿಟ್ಕೊಳ್ಳಿ, ಅಲ್ಲೇನಾಗಿದೆ, ಏನು ಬಿಟ್ಟಿದೆ ಎಂಬುದರ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥದ್ದು, ನನಗೆ ಬರುವಂಥ ರೀತಿಯಲ್ಲಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅದು ನನ್ನ ಕೆಲಸ, ಅದು ನಾನು ಮಾಡ್ತೀನಿ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ. ಇವನು ಓದು ಬರ ಗೊತ್ತಿಲ್ಲದವನು ಹೆಂಗೆ ಬೇಕಾದ್ರೂ ಅಂದ್ಕೊಳ್ಳಿ. ನನಗೆ ಎಷ್ಟು ಓದಿನ ಅದು ನನಗೆ ಗೊತ್ತಿದೆ. ನನಗೆ ಗೊತ್ತಿರ್ತಕ್ಕಂಥ ವಿದ್ಯೆಯಿಂದ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ನೀವು ಏನಾದರೂ ಮೆಸೇಜ್ ಹಾಕಿ ಇಂಥ ಮಾಹಿತಿ ಬೇಕಂದರೆ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿದ್ದರೆ ಅದನ್ನ ನಾನು ತಿಳಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಯಾವುದೇ ರೀತಿಯಿಂದ ಸೃಷ್ಟಿ ಮಾಡ್ತಾ ಇಲ್ಲ, ಯಾವುದೇ ಒಂದು ವಿಚಾರವನ್ನು ಸೃಷ್ಟಿ ಮಾಡ್ತಾ ಇಲ್ಲ. ಹೇಗಿದೆ ಹಾಗೆ ಹೇಳ್ತಕ್ಕಂಥದ್ದು. ನಿಮಗೆ ಏನನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ
ಗಿರೀಶ್ ಸರ್ ಮಾತಾಡಿರ್ತಕ್ಕಂಥ ವಿಡಿಯೋ ಬರ್ತಿದೆ. ದಯವಿಟ್ಟು ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಬುರುಡೆ ಬಿಡ್ತಕ್ಕಂಥದ್ದು ಯಾರು, ಬುರುಡೆ ಗ್ಯಾಂಗ್ನವರ ಅಥವಾ ನೀವು ಅಂದ್ಕೊಂಡಿರಲ್ಲ ಡಿ ಗ್ಯಾಂಗ್ನವರ. ನಮ್ಮನ್ನು ಬುರುಡೆ ಗ್ಯಾಂಗ್ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಮಾಧ್ಯಮಗಳಾಗಿ ಕರೆದುಬಿಟ್ಟಿದ್ದಾವೆ ನಮ್ಮನ್ನು ಬುರುಡೆ ಮಾಧ್ಯಮಗಳು ನಮ್ಮನ್ನು ಬುರುಡೆ ಗ್ಯಾಂಗ್ ಏನು ಬೇಕಾರೋ ಅಂದ್ಕೊಳ್ಳಿ. ಸೌಜನ್ಯಳಿಗೆ ಅಲ್ಲೇನಾಗಿತ್ತಲ್ಲ ಆ ನೋವಿಗಿಂತ ಈ ಬುರುಡೆ ಅಂಬುವಂಥ ನೋವು ನಮಗೇನು ದೊಡ್ಡದಲ್ಲ. ಬುರುಡೆಗಳಿಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆದರೆ ಅದೇ ನಮಗೆ ದೊಡ್ಡ ಗಿಫ್ಟ್ ಅಂದ್ಕೊತೀವಿ. ಬುರುಡೆನೇ ಒಂದು ದೊಡ್ಡ ಗಿಫ್ಟ್ ಅಂದ್ಕೊತೀವಿ ಸ್ನೇಹಿತರೆ. ನೀವು ಏನು ಬೇಕಾದ್ರೂ ಮಾತಾಡಿ, ಏನು ಬೇಕಾದ್ರೂ ಬಿಟ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿನ್ನೆ ಬೆಳ್ತಂಗಡಿ SIT ಅವರು ಗಿರೀಶ್ ಮಟ್ಟಣ್ಣವ್ರನ್ನ ವಿಚಾರಣೆ ಕರೆದ್ರು, ಮಾಡಿದ್ರು, ಮೊಬೈಲ್ ವಶಕ್ಕೆ ಪಡೆದ್ರು, ಅವ್ರನ್ನೇ ವಶಕ್ಕೆ ಪಡೆದ್ಬಿಟ್ರು, ಇದನ್ನ ವಶಕ್ಕೆ ಪಡೆದ್ರು ಅಂತ ನಕಲಿ ದೇವಮಾನವನ ಈ ಸುಳ್ಳು ಸೃಷ್ಟಿ ಮಾಡುವಂತ, ನಕಲಿ ಸುದ್ದಿ ಸೃಷ್ಟಿ ಮಾಡುವಂತ ಗ್ಯಾಂಗ್ ಏನಿದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದವರು ಕೂಡ ದೆಹಲಿಯಲ್ಲಿ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕನ್ನೋದನ್ನ ಒಂದೇ ಒಂದು ತುಣುಕು ಸುದ್ದಿ ಮಾಡದಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ನಿನ್ನೆ ವಾಸ್ತವವಾಗಿ SIT ಅವರು ವಶಕ್ಕೆ ಪಡೆದದ್ದಲ್ಲ, ನಾವು ವಶಕ್ಕೆ ಕೊಟ್ಟದ್ದು. ನನ್ನಲ್ಲಿರ್ತಕ್ಕಂತಹ ಕೆಲವು ಘಟನೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಡಿಯೋಗಳನ್ನ, ಭಾವಚಿತ್ರಗಳನ್ನ ದಯವಿಟ್ಟು ಇದನ್ನ ತನಿಖೆಗೆ ಒಳಪಡಿಸಿ ಇದನ್ನ ಕನ್ಸಿಡರ್ ಮಾಡಿ ಅಂತ ನಾನು 3-4 ತಿಂಗಳ ಹಿಂದೆನೆ ನನ್ನ ವಿಚಾರಣೆ ಆಗ್ಬೇಕಾದ್ರೆ ವಿನಂತಿ ಮಾಡ್ಕೊಂಡಿದ್ದೆ. ಆದರೆ ಟೈಮ್ ಬಂದಾಗ ತಗೊಳ್ತೀವಿ ಅಂತ ಹೇಳಿದ್ರು. ಸೊ ನಿನ್ನೆ ಆ ಒಂದು ಅವಕಾಶವನ್ನ ಮಾನ್ಯ SIT ಅಧಿಕಾರಿಗಳು ನನಗೆ ಒದಗಿಸ್ಕೊಟ್ರು. ಅತ್ಯಂತ ಪ್ರಮುಖ ಮಾಹಿತಿಗಳು ಇರತಕ್ಕಂತಹ ಭಾವಚಿತ್ರಗಳನ್ನ, ಫೋಟೋಗಳನ್ನ ಕೊಟ್ಟಿದ್ದೇನೆ. ಇಷ್ಟು ನಡೆದಿತ್ತು ಸ್ನೇಹಿತರೆ. ನಮ್ಮ ಗಿರೀಶ್ ಮಟ್ಟಣ್ಣನವರು ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಈಗ ನೀವು ನೋಡಿದ್ರಿ. ಏನನ್ಸುತ್ತೆ ನಿಮಗೆ? ಸತ್ಯ ಇದೆಯಾ ಅಥವಾ ಸುಳ್ಳಿದೆಯಾ? ನಮ್ಮ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನು ನೀವು ಇಲ್ಲಿವರೆಗೆ ನೋಡಿದ್ದೀರಿ. ಅದರಲ್ಲಿ ಸತ್ಯ ಸುಳ್ಳು ಎಷ್ಟಿದೆಯಾ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು. ನಮಸ್ಕಾರ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಮ್ಮ ವಿಡಿಯೋಗಳು ಸಮೇತ ನಿಲ್ಲಲ್ಲ. ಇದಲ್ಲದಿದ್ದರೆ ಇನ್ನೊಂದಾಯಿತು. ನಮಸ್ಕಾರ.